ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಪ್ರತಿಭಾನ್ವಿತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಾಪ್ಟರ್ 1 ಸಿನಿಮಾ ಇಡೀ ಪ್ರಪಂಚದಾದ್ಯಂತ ತೆರೆಕೊಂಡು ಇದೀಗ 1,000 ಕೋಟಿ ಹಣ ಗಳಿಸುವ ನಿಟ್ಟಿನಲ್ಲಿ ದಾಪುಗಾಲನ್ನ ಇಡ್ತಾ ಇದ್ರೆ ರಿಷಬ್ ಶೆಟ್ಟಿ ಅವರ ದೈವದ ಸಿನಿಮಾಕ್ಕೆ ಇದೀಗ ರಶ್ಮಿಕಾ ಮಂದಣ್ಣ ಅವರ ದೆವ್ವದ ಕಾಟ ಶುರುವಾಗಿದೆ. ಹಾಗಾದ್ರೆ ಗುರುವಿನ ದೈವದ ಸಿನಿಮಾಕ್ಕೆ ಹೇಗೆ ಶಿಷ್ಯೆಯ ದೆವ್ವದ ಕಾಟ ಶುರುವಾಯಿತು, ಏನೆಲ್ಲ ಅಪ್ಡೇಟ್ ನಡೀತಾ ಇದೆ, ಯಾಕೆ ಗುರುವಿಗೆ ಶಿಷ್ಯೆಯ ದೆವ್ವದ ಕಾಟ ಸ್ಟಾರ್ಟ್ ಆಯಿತು ಎನ್ನುವುದನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ರಿಷಬ್ ಶೆಟ್ಟಿ ಎನ್ನುವಂಥ ಪ್ರತಿಭಾನ್ವಿತ ನಟ ನಿರ್ದೇಶಕ ಮತ್ತು ಯಾವ ಒಂದು ಹಿರಿಮೆಗೂ ಅಥವಾ ಗರಿಮೆಗೂ ಬಗ್ಗದೆ ತನ್ನ ಕೆಲಸವನ್ನು ತಾನು ಮಾಡಿಕೊಂಡು ಬರ್ತಾ ಇರುವಂಥ ಒಬ್ಬ ಸಿಂಪಲ್ ನಟ ಅಂದರೆ ಅದು ರಿಷಬ್ ಶೆಟ್ಟಿ. ಯಶಸ್ಸು ಉತ್ತಂಗಕ್ಕೆ ಸಿಕ್ಕಿದ್ರು, ಯಶಸ್ಸಿನ ಮೆಟ್ಟಿಲನ್ನು ಏರಿದ್ರು ಕೂಡ ಅದು ಯಾವುದು ತನಗೆ ಲೆಕ್ಕವಿಲ್ಲ, ನನಗೆ ಕಾಯಕವೇ ಕೈಲಾಸವೇ ಎನ್ನುವಂಥ ಮಾತನ್ನ ಪದೇ ಪದೇ ಆಡ್ತಾ ಇರುವಂಥ ರಿಷಬ್ ಶೆಟ್ಟಿ ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಬಿಡುಗಡೆಯಾಗಿ ಅಂದರೆ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯಂದು ಬಿಡುಗಡೆಯಾಗಿ ಸರಿಸುಮಾರು 1,000 ಕೋಟಿ ಹಣ ಗಳಿಸುವ ನಿಟ್ಟಿನಲ್ಲಿ ದಾಪುಗಾಲನ್ನ ಇಡ್ತಾ ಇದೆ ಮತ್ತು ವಿದೇಶದಲ್ಲೂ ಕೂಡ 106 ಕೋಟಿ ಹಣ ಗಳಿಸಿದೆ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಸಿನಿಮಾ ಪಂಡಿತರು ಮಾತಾಡ್ತಾ ಇದ್ದಾರೆ. ಇದರ ಮಧ್ಯೆ ರಿಷಬ್ ಶೆಟ್ಟಿ ಅವರ ಶಿಷ್ಯೆಯಾದಂಥ ಅಂದರೆ ಕಿರಿಕ್ ಪಾರ್ಟಿ ಸಿನಿಮಾದ ಮುಖಾಂತರ ರಿಷಬ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಸ್ಟಾರ್ ಆಗಿ ಬೆಳೆದಂಥ ಸರಿಸುಮಾರು 10 ವರ್ಷಗಳ ಕಾಲ ಸೌತ್ ಇಂಡಿಯಾದ ನಂಬರ್ 1 ಸ್ಟಾರ್ ಆಗಿ ಬೆಳೆದಂಥ ಮತ್ತು ಇದೀಗ ಬಾಲಿವುಡ್ನಲ್ಲೂ ತನ್ನ ಚಾಪನ್ನು ಮೂಡಿಸ್ತಾ ಇರುವಂಥ ರಿಷಬ್ ಶೆಟ್ಟಿ ಅವರ ಶಿಷ್ಯೆಯಾದಂಥ ರಶ್ಮಿಕಾ ಮಂದಣ್ಣ ಅವರು ಇದೀಗ ರಿಷಬ್ ಶೆಟ್ಟಿ ಅವರ ದೈವದ ಸಿನಿಮಾಕ್ಕೆ ದೆವ್ವವಾಗಿ ಕಾಡ್ತಾರಾ ಎನ್ನುವಂಥ ಪ್ರಶ್ನೆ, ಕುತೂಹಲ ಇದೀಗ ಸಿನಿಮಾ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ರಶ್ಮಿಕಾ ಮಂದಣ್ಣ ಅವರು ಯಾವ ದೈವದ ಪಾತ್ರವನ್ನು ಅಂದರೆ ದೆವ್ವದ ಪಾತ್ರವನ್ನು ಮಾಡಿದ್ರು ಮತ್ತು ದೆವ್ವವಾಗಿ ಹೇಗೆ ರಿಷಬ್ ಶೆಟ್ಟಿ ಅವರಿಗೆ ಕಾಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ರೆ ನಾವು ರಶ್ಮಿಕಾ ಮಂದಣ್ಣ ಅವರ ಒಂದು ಸಿನಿ ಕರಿಯರ್ ಅನ್ನು ನೋಡ್ತಾ ಹೋದ್ರೆ 2016ರಲ್ಲಿ ಕಿರಿಕ್ ಪಾರ್ಟಿ ಅನ್ನೋ ಒಂದು ಸಿನಿಮಾದಲ್ಲಿ ಎಂಟ್ರಿ ಆಗುತ್ತೆ ರಶ್ಮಿಕಾ ಮಂದಣ್ಣ ಅವರು. ಅದರ ನಿರ್ದೇಶಕರಾದಂಥವ್ರು ಇದೇ ರಿಷಬ್ ಶೆಟ್ಟಿ ಅವರು. ಹಾಗಾಗಿ ಗುರು ಒಂದ್ ಕಡೆ ದೈವದ ಸಿನಿಮಾ ಮಾಡಿ ಕಾಂತಾರ ಚಾಪ್ಟರ್ 1 ಸಿನಿಮಾ ಮಾಡಿ ಇಡೀ ಪ್ರಪಂಚವೇ ತನ್ನತ್ತೆ ನೋಡುವಂತೆ ಮಾಡಿದ್ರೆ ಇದೀಗ ಶಿಷ್ಯೆಯಾದಂಥ ರಶ್ಮಿಕಾ ಮಂದಣ್ಣ ಅವರು ಒಂದು ದೆವ್ವದ ಸಿನಿಮಾವನ್ನ ಮಾಡಿ ಇದೀಗ ತಾನು ಕೂಡ ಗುರುವಿನ ದೈವದ ಸಿನಿಮಾಕ್ಕೆ ಸೆಟ್ ಹೊಡಲು ಸಜ್ಜಾಗಿದ್ದೇನೆ ಎನ್ನುವಂತ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ. ಅದು ಕೂಡ ದೀಪಾವಳಿ ಸಮಯದಂದು ಇದೇ ಅಕ್ಟೋಬರ್ 21 ತೆರೆ ಕಾಣುತ್ತೆ. ಅದುವೇ ಥಾಮ ಎನ್ನುವಂಥ ಸಿನಿಮಾ. ಥಾಮ ಸಿನಿಮಾ ಬೇಸಿಕಲಿ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಇದು ಕೂಡ ಅತ್ಯಂತ ದೊಡ್ಡ ಬಜೆಟ್ನ ಸಿನಿಮಾ. ಅಂದ್ರೆ ಥಾಮ ಎನ್ನುವುದು ಯಶ್ ರಾಜ್ ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇರುವಂತಹ ಒಂದು ಸಿನಿಮಾ. ಯಶ್ ರಾಜ್ ಫಿಲ್ಮ್ಸ್ ಅಂದ ಕೂಡಲೇ ಅದು ಭಾರತದ ನಂಬರ್ 1 ಪ್ರೊಡಕ್ಷನ್ ಸಂಸ್ಥೆ ಆಗುತ್ತೆ. ನೋಡಿ ಹೇಗೆ ತಮಿಳುನಾಡಲ್ಲಿ ಸನ್ ಪ್ರೊಡಕ್ಷನ್ ಇದೆ, ಸನ್ ಟಿವಿ ಅವರದಿದೆ, ಕರ್ನಾಟಕದಲ್ಲಿ ವಜ್ರೇಶ್ವರಿ ಕಂಬೈನ್ ಇರ್ಬೋದು ಅಥವಾ ರವಿಚಂದ್ರನ್ ಅವರ ತಂದೆಯಾದಂತಹ ವೀರಸ್ವಾಮಿ ಅವರ ಕಮೆಂಟ್ಸ್ ಆಗಿರ್ಬೋದು. ಹೀಗೆ ದೊಡ್ಡ ಒಂದು ಕಮೆಂಟ್ಸ್ ಅಂದ್ರೆ ದೊಡ್ಡ ಫಿಲ್ಮ್ ಪ್ರೊಡಕ್ಷನ್ ಅಂದ್ರೆ ಅದಕ್ಕೊಂದು ಮಹತ್ತರ ಜವಾಬ್ದಾರಿ ಮತ್ತು ಆ ಫಿಲ್ಮ್ ಪ್ರೊಡಕ್ಷನ್ ಅಡಿಯಲ್ಲಿ ಬರ್ತಾ ಇರುವಂತಹ ಸಿನಿಮಾಗಳು ಕೂಡ ನಿರೀಕ್ಷೆಯನ್ನು ಮೂಡಿಸುತ್ತೆ. ಅಂತ ಒಂದು ನಿರೀಕ್ಷೆಯಿಂದ ಮೂಡಿಸ್ತಾ ಇರುವಂತಹ ಈ ಯಶ್ ರಾಜ್ ಫಿಲ್ಮ್ ಸಂಸ್ಥೆಯ ಅಡಿಯಲ್ಲಿ ಬರ್ತಾ ಇರುವಂತಹ ಥಾಮ ಸಿನಿಮಾ ಇದೀಗ ಭರ್ಜರಿ ಪ್ರಮೋಷನ್ ಅನ್ನ ಪಡ್ಕೊಂಡಿದೆ ಮತ್ತು ಅದರಲ್ಲಿ ರಶ್ಮಿಕಾ ಮಂದಣ್ಣ ಅವರ ಪಾತ್ರ ಕೂಡ ಇದೆ. ಆ ಸಿನಿಮಾ ಬೇಸಿಕಲಿ ದೆವ್ವದ ಸಿನಿಮಾ ಆಗುತ್ತೆ ಅಥವಾ ಹಾರರ್ ಸಿನಿಮಾ ಅಂತ ಹೇಳ್ಬೋದು. ಈ ಫಿಲ್ಮ್ ಅಲ್ಲಿ ಆ ಸ್ಟಾರ್ ಕಾಸ್ಟ್ ಅನ್ನು ನೋಡ್ತಾ ಇದ್ರೆ ಆಯುಷ್ಮಾನ್ ಖುರಾನ ಎನ್ನುವಂತ ಒಬ್ಬ ಟಿಪಿಕಲ್ ಆಕ್ಟರ್ ಇದ್ದಾರೆ, ಜೊತೆಗೆ ಪರೇಶ್ ರಾವಲ್ ಇದ್ದಾರೆ, ಜೊತೆಗೆ ನಮ್ಮ ಭಾರತ ಕಂಡಂತ ಅತ್ಯುತ್ತಮ ಒಬ್ಬ ನಟ ಅಂದ್ರೆ ಅದು ನವಾಜುದ್ದೀನ್ ಸಿದ್ದಿಕಿ ಅವರು ಕೂಡ ಇದ್ದಾರೆ. ಜೊತೆಗೆ 145 ಕೋಟಿ ವೆಚ್ಚದಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ ಮತ್ತು ಇದೀಗ ಕಾಂತಾರ ಹಿಂದಿ ಬೆಲ್ಟ್ ನಲ್ಲಿ 164 ಕೋಟಿ ಹಣವನ್ನು ಗಳಿಸಿ ಹಿಂದಿಯಲ್ಲೂ ಕೂಡ ಕನ್ನಡ ಸಿನಿಮಾ ಯಶಸ್ಸನ್ನು ಗಳಿಸುತ್ತೆ ಅನ್ನುವಂತ ಒಂದು ಮಾತನ್ನ ಸಾಬೀತುಪಡಿಸುವ ನಿಟ್ಟಿನಲ್ಲಿ ಇದೀಗ ಮತ್ತು ಹಿಟ್ ಆಗುವ ಸಂದರ್ಭದಲ್ಲಿ ಅಂದ್ರೆ ಮತ್ತು ಕೂಡ ಇದೀಗ ಕಾಂತಾರ ಚಾಪ್ಟರ್ 1 ಸಿನಿಮಾ ಮುನ್ನುಗ್ತಾ ಇದೆ, ಭರ್ಜರಿಯಾಗಿ ಮುನ್ನುಗ್ತಿದೆ. ಆ ಸಮಯದಲ್ಲಿ ಗುರುವಿಗೆ ಅಂದ್ರೆ ರಿಷಬ್ ಶೆಟ್ಟಿ ಅವರ ದೈವದ ಸಿನಿಮಾಕ್ಕೆ ದೆವ್ವದ ಸಿನಿಮಾ ಕಾಡುತ್ತಾ ಅಥವಾ ಸೆಟ್ ಹೊಡೆಯುತ್ತಾ ಅಥವಾ ಸೆಟ್ ಹೊಡೆದ್ರೆ ಹೇಗೆ ಹೊಡೆಯುತ್ತೆ, ಏನಾದರೂ ಇಬ್ಬರ ಸಿನಿಮಾ ಕೂಡ ಒಂದೇ ಸಮನಾಗಿ ಸಾಗಿ ಇಬ್ಬರ ಸಿನಿಮಾ ಕೂಡ ಹಿಟ್ ಆಗುತ್ತಾ ಅಂದ್ರೆ ಕಾಂತಾರ ಸಿನಿಮಾ ಹಿಟ್ ಆಗಿ ಭರ್ಜರಿ ಬಾಕ್ಸ್ ಆಫೀಸ್ ಅನ್ನ ಕೊಳ್ಳಿ ಹೊಡೆದಿದೆ. ಆದ್ರೆ ಶಿಷ್ಯೆಯ ಸಿನಿಮಾ ಇದೆಯಲ್ಲ, ಈ ಥಾಮ ಎನ್ನುವಂಥ ಸಿನಿಮಾ ಗುರುವಿನ ಸಿನಿಮಾ ಜೊತೆಗೆ ಪ್ಯಾರಲಲ್ ಆಗಿ ಸಾಗುತ್ತಾ ಅಥವಾ ಕಾಂತಾರದ ಒಂದು ಭರ್ಜರಿ ಹೊಡೆತಕ್ಕೆ ಸಿಲುಕಿ ಈ ಥಾಮ ಮಕಾಡಿ ಮಲ್ಗತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಜೊತೆಗೆ ಥಾಮ ಸಿನಿಮಾದ ಪಾಯ್ಸನ್ ಬೇಬಿ ಎನ್ನುವಂತಹ ಸಿನಿಮಾದ ಹಾಡು ಇದೀಗ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಅದರಲ್ಲಿ ಇಬ್ಬರು ಹಾಟ್ ಬೆಡಗಿರಿದ್ದಾರೆ. ಒಬ್ಬರು ಹಾಟ್ ಆಗಿ ಬೆಡಗಿ ಆದಂತವ್ರದ್ದು ಮಲ್ಲಿಕರ್ ಅವರ, ಮತ್ತೊಬ್ರು ರೊಮ್ಯಾಂಟಿಕ್ ಸಿನಿಮಾದ ಮುಖಾಂತರ ಎರಡೂ ಪಾತ್ರದಲ್ಲಿ ಅಥವಾ ರೊಮ್ಯಾಂಟಿಕ್ ಆಗಿರ್ಬೋದು, ಹಾಟ್ ಆಗಿರ್ಬೋದು ಅಥವಾ ಹಾರರ್ ಆಗಿ ಎಲ್ಲ ಸಿನಿಮಾದಲ್ಲಿ ಪಾತ್ರವನ್ನ ನಿಭಾಯಿಸಿ
ಸ್ವಲ್ಪ ಹೆಸರನ್ನ ಮಾಡಿದಂತಂದ್ರೆ ನಂಬರ್ 1 ಸ್ಥಾನ ಗಳಿಸಿದಂತ ರಶ್ಮಿಕಾ ಮಂದಣ್ಣ ಇವರಿಬ್ಬರ ಸೊಂಟ ಬಳಕಿಸುವಂತ ಒಂದು ಹಾಡಿದೆಯಲ್ಲ ಪಾಯ್ಸನ್ ಬೇಬಿ, ಇದೀಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಕೂಡ ಪಡ್ಕೊಂಡಿದೆ. ಹೀಗಾಗಿ ಪ್ರಮೋಷನ್ ಏನು ಕಡಿಮೆ ಇಲ್ಲ. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಸೌತ್ ಇಂಡಿಯಾದಿಂದ ಇದ್ದಾರೆ, ಆಯುಷ್ಮಾನ್ ಖುರಾನ ನಾರ್ತ್ ಇಂಡಿಯನ್ ಇದ್ದಾರೆ, ಜೊತೆಗೆ ಪರೇಶ್ ರಾವಲ್ ಇದ್ದಾರೆ, ನವಾಜುದ್ದೀನ್ ಸಿದ್ದಿಕ್ ಇದ್ರಾಗೆ ಸ್ಟಾರ್ ಕಾಸ್ಟ್ ಏನು ಕಡಿಮೆ ಇಲ್ಲ. ಜೊತೆಗೆ ಪ್ರೊಡಕ್ಷನ್ ಸಂಸ್ಥೆ ಯಶ್ ರಾಜ್ ಫಿಲ್ಮ್ ಸಂಸ್ಥೆ ಇದೆ. ಹೀಗಾಗಿ ಯಾವುದೇ ಒಂದು ಮಾರ್ಕೆಟಿಂಗ್ ಏನು ಕೊರತಿಲ್ಲ. ಅದರ ನಡುವೆ ಇದೀಗ ಕಾಂತಾರ ಸಿನಿಮಾ 3ನೇ ವಾರದಲ್ಲೂ ಕೂಡ ತನ್ನ ಭರ್ಜರಿ ಪ್ರದರ್ಶನವನ್ನ ಮುಂದುವರಿಸಿದ್ರು ಕೂಡ ಅದಕ್ಕೆ ಹೇಗೆ ಸಡ್ಡು ಹೊಡುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ರಿಷಬ್ ಶೆಟ್ಟಿ ಅವರ ದೈವದ ಸಿನಿಮಾಕ್ಕೆ ಹೇಗೆ ರಶ್ಮಿಕಾ ಮಂದಣ್ಣ ಅವರ ದೆವ್ವದ ಸಿನಿಮಾ ಸೆಟ್ ಹೊಡೆಯುತ್ತಾ, ಅಥವಾ ಎರಡು ಸಿನಿಮಾ ಕೂಡ ಇನ್ನು ಮುಂದೆ ಮತ್ತೊಂದು 2 ವಾರ ಕಾಲ ಮುನ್ನುಗ್ಗಿ ಭರ್ಜರಿ ಯಶಸ್ಸನ್ನು ಗಳಿಸುತ್ತೆ ಅನ್ನೋದು ಕೂಡ ಕಾದು ನೋಡಬೇಕು. ಯಾಕಂದ್ರೆ ರಶ್ಮಿಕಾ ಮಂದಣ್ಣ ಅವರು ಸೌತ್ ಇಂಡಿಯಾದಲ್ಲಿ ನಂಬರ್ 1 ಸ್ಟಾರ್ ಪಟ್ಟದಲ್ಲಿ ಇದ್ರೂ ಕೂಡ ಹಿಂದಿಯಲ್ಲೂ ಕೂಡ ಅವರ 3-4 ಸಿನಿಮಾಗಳು 1000 ಕೋಟಿಯಷ್ಟು ಹತ್ರ ಬಂದಿದೆ. ಎಕ್ಸಾಂಪಲ್ ಆಗಿ ಚಾವಾ ಎನ್ನುವಂಥ ಸಿನಿಮಾ 700-800 ಕೋಟಿ ಹಣವನ್ನು ಗಳಿಸಿದೆ. ಎನಿಮಲ್ ಅನ್ನುವಂಥ ಸಿನಿಮಾ ಅದು ರಣಬೀರ್ ಕಪೂರ್ ಅವರ ಜೊತೆ ಅದು ಕೂಡ 1000 ಕೋಟಿಯಷ್ಟು ಬಂದಿತ್ತು. ಜೊತೆಗೆ ಅನೇಕ ಸಿನಿಮಾಗಳು ಕೂಡ ರಶ್ಮಿಕಾ ಮಂದಣ್ಣ ಅವರ ಸಿನಿಮಾ 1000 ಕೋಟಿ ಹಣ ಗಳಿಸುವ ನಿಟ್ಟಿನಲ್ಲಿ, ಅಂದ್ರೆ ಸೌತ್ ಇಂಡಿಯಾದಲ್ಲಿ, ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ, ಅಂದ್ರೆ ಹಿಂದಿ ಬೆಲ್ಟ್ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಮಾಡಿದ ಸಿನಿಮಾವೆಲ್ಲ ಹಿಟ್ ಆಗಿದೆ. ಪುಷ್ಪ 1 ಆಗಿರ್ಬೋದು, ಪುಷ್ಪ 2 ಆಗಿರ್ಬೋದು, ಹೀಗೆ ಬೇರೆ ಗೀತಾ ಗೋವಿಂದ ಸಿನಿಮಾ ಆಗಿರ್ಬೋದು, ಎಲ್ಲವೂ ಕೂಡ ಹಿಟ್ ಆಗಿದೆ. ಜೊತೆಗೆ ಅವರಿಗೆ ನಂಬರ್ 1 ಪಟ್ಟ ಕೂಡ ಇದೆ. ಈ ನಂಬರ್ 1 ಪಟ್ಟ ಅಥವಾ ಮುಟ್ಟಿದೆಲ್ಲ ಚಿನ್ನ ಎನ್ನುವಂತ ಒಂದು ಮಾತಿದೆಯಲ್ಲ, ಅದು ಕೂಡ ಈಗ ಸಾಧ್ಯವಾಗುತ್ತಾ. ಜೊತೆಗೆ ಗುರುವಿಗೆ ಅಂದ್ರೆ ರಿಷಬ್ ಶೆಟ್ಟಿ ಅವರಿಗೆ ಹೇಗೆ ದೆವ್ವದ ಸಿನಿಮಾದ ಮುಖಾಂತರ ಸೆಟ್ ಹೊಡೆಯುತ್ತಾರೆ ಅಥವಾ ಮಕಾಡೆ ಮಲ್ಗತ್ತಾ, ಇವೆಲ್ಲವೂ ಕೂಡ ಅಕ್ಟೋಬರ್ 21 ಅಂದ್ರೆ ಕೇವಲ 2 ದಿನದಲ್ಲಿ ಸಾಬೀತಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.